ಅಜ್ಜಿ ನನಗೆ ನಿನಗೆ ನನಗೆ ಲವ್ ಆಗಿದೆ. ಅಯ್ಯೋ ಅದು ನನಗೆ ಗೊತ್ತು ಕಣೆ. ನಿಂಗೆ ಗೊತ್ತಾ? ಯಾರು ಹೇಳಿದ್ರು? ಯಾರೋ ಯಾಕೆ ಹೇಳ್ಬೇಕೆ ಹುಚ್ಚಿ, ನಿನ್ನ ಕಣ್ಣಿ ಹೇಳ್ತಾ ಇದೆ ನಿನ್ನ ಮನಸ್ಸಿನಲ್ಲಿ ಏನಿದೆ ಅಂತ. ಅವನ ಮನಸ್ಸಿನಲ್ಲಿ ಏನಿದೆ ಅಂತ ಅವನ ಕಣ್ಣೇ ಹೇಳ್ತಾ ಇದೆ. ಅಜ್ಜಿ ನಿನಗ ಹುಡುಗ ಯಾರು ಅಂತಾನು ಗೊತ್ತಾ? ನಮ್ಮ ಮನೆಗೆ ಬರ್ತಾನಲ್ಲ ಹೀರೋ ರಾಕಿ. ಡಿಂಗ್ ಡಿಂಗ್ ಡಿಂಗ್. ಅಜ್ಜಿಗೆ ಅವನ ಕಣ್ಣಲ್ಲಿ ಕಾಣಿಸಿದ ಪ್ರೀತಿ ನನಗ್ ಕಾಣ್ಲಿಲ್ವಾ? ಇಲ್ಲ ನಾನು ಅವನ ಕಣ್ಣನ್ನ ಸರಿಯಾಗಿ ನೋಡ್ಲೇ ಇಲ್ವಾ? ಯಾರು ಸರ್ ಹೆಣ್ಣು ಕೊಡಲ್ಲ ಅಂತಾರೆ? ನಿಮ್ಗೇನು ಕಮ್ಮಿ ಆಗಿದೆ? ಸರ್ಕಾರ ಕಾನೂನು ಎಲ್ಲ ನಿಮ್ಮ ಕೈಯಲ್ಲಿದೆ. ಮನೆ ತುಂಬ ಆಳು ಕಾಳು. ಲಕ್ಷ್ಮಿ ಅಂತೂ ನಿಮ್ಮ ಮನೇಲಿ ಕುಣಿದಾಡ್ತಾ ಇದ್ದಾಳೆ. ಹೇಳಿ ಸರ್ ಆ ಹುಡುಗಿ ಯಾರು ಅಂತ, ನಾನು ಒಪ್ಪಿಸ್ತೀನಿ. ಒಪ್ಸೋದ್ ಬೇಡಿ, ಒಪ್ಕೊಂಡ್ರೆ ಸಾಕು. ಯಾಕಂದ್ರೆ ನನ್ನ ತಮ್ಮ ಲವ್ ಮಾಡ್ತಾ ಇರೋದು ನಿಮ್ಮ ಮಗಳನ್ನ. ಈ ಮನೆಗೆ ನನ್ನ ಮಗಳು ಸೊಸೆನಾ? ಮದ್ವೆ ಆದ್ಮೇಲೆ ಇಬ್ರು ಫಾರಿನ್ಗೆ ಹೋಗ್ತಾರೆ. ಅಲ್ಲಿರೋ ಬಿಸ್ನೆಸ್ ಎಲ್ಲ ಇವನೇ ನೋಡ್ಕೊಳ್ತಾನೆ. ನೀವೇನ್ ಯೋಚನೆ ಮಾಡ್ಬೇಡಿ, ನಿಮ್ ಮಗಳನ್ನ ರಾಣಿ ತರ ನೋಡ್ಕೊಳ್ತಾನೆ. ಸಂತೋಷ ಸರ್. ಜೀವನ ಮಾಡೋರು ಅವರು. ಅವ್ರು ಎಲ್ಲೇ ಇದ್ರು ಸಂತೋಷವಾಗಿರ್ಬೇಕು ಅನ್ನೋದೇ ನನ್ನ ಆಸೆ. ಆದಷ್ಟು ಬೇಗ ಈ ಶುಭ ಕಾರ್ಯ ಮಾಡ್ಬಿಡೋಣ ಸರ್. ತುಂಬಾ ಸಂತೋಷ. ಥ್ಯಾಂಕ್ ಯು, ಥ್ಯಾಂಕ್ ಯು ಸೊ ಮಚ್. ಉಷಾ, ನನ್ನ ಮ್ಯೂಸಿಕ್ ಕೇಳಿ ಹುಚ್ಚಾಗಿ ಅದೆಷ್ಟು ಜನ ಹುಡುಗಿರು ನನ್ಗೆ ಐ ಲವ್ ಯು ಹೇಳಿದಾರೋ ನನಗೆ ಗೊತ್ತಿಲ್ಲ. ಆದ್ರೆ ನಿನ್ನ ನೋಡ್ದಾಗಿಂದ ನನಗೆ ಸರಿಯಾಗಿ ನಿದ್ದೆನೇ ಇಲ್ಲ. ಐ ಲವ್ ಯು ಉಷಾ, ಐ ಲವ್ ಯು ಸೋ ಮಚ್. ಉಷಾ, ನಮ್ಮಣ್ಣ ನಿಮ್ಮ ತಂದೆ ನಮ್ಮಿಬ್ಬರು ಮದುವೆಗೆ ಒಪ್ಕೊಂಡಿರೋದು ತುಂಬಾ ಹ್ಯಾಪಿ ಆಗಿದೆ. ಐ ಆಮ್ ದ ಹ್ಯಾಪಿಯೆಸ್ಟ್ ಪರ್ಸನ್ ಟುಡೇ ಉಷಾ, ವೆರಿ ಹ್ಯಾಪಿ. ನನ್ನ ಲವರ್ ಇನ್ನೊಬ್ಬನ ಜೊತೆ ಸುತ್ತಾ ಇರೋದನ್ನ ನೋಡಿ ಸುಮ್ಮನೆ ಇರೋಷ್ಟು ಒಳ್ಳೆಯವನಲ್ಲ ಉಷಾ. ನಾನು ನೀನು ಲವ್ ಮಾಡ್ತಾ ಇರೋದು ಗೊತ್ತಿದ್ದು ನಿನ್ನ ಹಿಂದೆ 24 ಗಂಟೆ ಸುತ್ತಾ ಇದ್ದಾನಲ್ಲ ಆ ರಾಕಿ, ಅವನ್ ಫ್ರೆಂಡ್ಶಿಪ್ನ ಬಿಟ್ಬಿಡು. ನಮ್ಮ ಮಧ್ಯೆ ಅವನ್ ಬೇಕಾಗಿಲ್ಲ ಉಷಾ. ಈ ವಿಷಯನ ನೀನೇ ಅವನ್ಗೆ ಹೇಳ್ಬೇಕು. IAS ಯಾರೂ ಮಾಡಿಲ್ಲ. ನನ್ ಮಗನ್ ನಾನು IAS ಮಾಡ್ಸೋಣ ಅಂತಿದ್ದೀನಿ. ಏಯ್ ಫೂಲ್, ನನ್ನ ಮಗನ ನಾನು MCA ಮಾಡ್ಸೋದು ಮೇಡಮ್. ರಾಕಿ ಏನ್ ಮಾಡ್ಬೇಕು ಅಂತ ಅನ್ಕೊಂಡಿದ್ದಾನೆ ಹೇಳಿದ್ದೀರಾ? ನೀವು ನಿಮ್ ಮಗನ ಏನ್ ಓದಿಸ್ಬೇಕು ಅಂತಿದ್ದೀರಾ? ಓದೋನವನು, ಎಕ್ಸಾಮ್ ಬರೆಯೋದವನು, ಅವನ್ಗೇನ್ ಇಷ್ಟನೋ ಅದನ್ನೇ ಮಾಡ್ತಾನೆ. ಅವನಿಗೆ ಪ್ರೋತ್ಸಾಹ ಕೊಡೋದಷ್ಟೇ ನನ್ ಕೆಲ್ಸ. ನನಗೆ 2 ಮಕ್ಳಿದ್ರು. ಮೊದಲನೇ ಅವನ ನಿಮ್ಮ ಹಾಗೆ ಸ್ಟ್ರಿಕ್ಟ್ ಆಗಿ ಬೆಳ್ಸಕ್ ಹೋಗಿ ಕಳ್ಕೊಂಡ್ಬಿಟ್ಟೆ. ಈಗ ಬುದ್ಧಿ ಬಂತು. ಕಳ್ಕೊಂಡ್ಮೇಲೆ ಬುದ್ಧಿ ಕಲ್ಸೋಕೆ ನಿಮ್ಗಿರೋದು ಒಬ್ನೇ ಮಗ. ನಿಮ್ಗೆ ಇಷ್ಟವಾದದನ್ನೇ ಓದಿಸಿ, ಆದ್ರೆ ಬಲವಂತ ಮಾಡ್ಬೇಡಿ. ಸ್ಟ್ರಿಕ್ಟ್ ಮಾಡಿ ತಪ್ಪಲ್ಲ, ಆದ್ರೆ ನೆಗ್ಲೆಕ್ಟ್ ಮಾಡಬೇಡಿ. ನಾವು ನಮ್ಮ ಮಗನ ನೆಗ್ಲೆಕ್ಟ್ ಮಾಡ್ತಿದೀವಿ ಅಂತ ನಿಮ್ಗೆ ಯಾಕೆ ಡೌಟ್ ಬಂತು? ನಮ್ಮ ಮಗನಿಗೋಸ್ಕರ ತಿಂಗಳಿಗೆ ಎಷ್ಟು ಖರ್ಚು ಮಾಡ್ತಿದೀವಿ ಅಂತ ನಿಮ್ಗೆ ಗೊತ್ತಾ? ಒಂದು ಮಗುನ ಅಮ್ಮ ನೋಡ್ಕೊಳ್ಳೋದಕ್ಕೂ ಆಯಾ ನೋಡ್ಕೊಳ್ಳೋದಕ್ಕೂ ಬಹಳ ವ್ಯತ್ಯಾಸ ಇರುತ್ತೆ ಮೇಡಮ್. ನೀವು ನಿಮ್ಮ ಮಗನಿಗೆ ಖರ್ಚು ಮಾಡ್ತಿರಲ್ಲ ಹಣ, ಅದು ಆಯಾ ಕೆಲಸ ಮಾಡುತ್ತೆ. ನೀವು ಆಯಾಗೆ ಸಂಬಳ ಕೊಡ್ತಿರಲ್ಲ, ಆದ್ರೆ ಹೆಸರೇ ನೆಗ್ಲಿಜೆನ್ಸಿ. ರಾಕಿ, ನಿನ್ ಹತ್ರ ಮಾತಾಡ್ಬೇಕು.
ನಮ್ಮ ಮೊದಲನೇ ಭೇಟಿಲಿ ಏನಾಯ್ತು? ನನಗೆ ನಿನ್ನ ಮೇಲೆ ಲವ್ ಆಯ್ತು. ಅಲ್ಲ, ನಾನು ನಿನ್ನ ಲವ್ ಮಾಡಲ್ಲ ಅಂತ ಹೇಳ್ದೆ. ನಾನು ಹೇಳಿದಕ್ಕೆ ಈ ಕೊನೆ ಭೇಟಿಲು ಅದೇ ಆಗ್ಬೇಕು. ಇದು ಯಾರು ಹೇಳಿದಕ್ಕೆ? ಹೇಳು ಉಷಾ, ಈ ರೋಮಿಯಾಗೆಲ್ಲ ಹೇಳು. ನಮ್ಮಿಬ್ಬರು ಮದುವೆಗೆ ಮನೇಲಿ ಒಪ್ಕೊಂಡಿರೋದು, ನಮ್ಮ ಮದುವೆ ಫಿಕ್ಸ್ ಆಗಿರೋದು ಎಲ್ಲ ಬಿಡಿಸಿ ಹೇಳು ಪಾಪ. We are going to be the best couple, you know. ನಿಮಗ್ ನೆನಪಿದ್ಯಾ? ನಿಮ್ ಮಗ ನಿಮಗೆ ಮಾರ್ಕ್ಸ್ ಕಾರ್ಡ್ ತೋರ್ಸಕ್ ಬಂದಾಗ ನೀವದನ್ನ ನೋಡ್ಲಿಲ್ಲ. ನೀವದನ್ನ ನೋಡ್ಬೇಕಾಗಿತ್ತು ಸರ್. ಆಗ ನಿಮ್ಗೆ ತುಂಬಾ ಸಂತೋಷ ಆಗಿರೋದು. ಯಾಕಂದ್ರೆ ಆ ಸೆಮಿಸ್ಟರ್ ಅಲ್ಲಿ ನಿಮ್ ಮಗ ಇಡೀ ಕಾಲೇಜ್ಗೆ ಫಸ್ಟ್ ಬಂದಿದ್ದ. ಇವತ್ತು ರಾಖಿ ಕಾಲೇಜಲ್ಲಿ ನಾಟಕ ಇದೆ, ನಿಮಗ್ ಗೊತ್ತಾ? ಇಂಥ ಸಮಯದಲ್ಲಿ ನೀವಲ್ಲಿ ಹೋಗಿ ಪ್ರೋತ್ಸಾಹ ಕೊಡ್ಬೇಕು. ನಿಮ್ಮನ್ನಲ್ಲಿ ಹೋಗಿ ಅಂತ ಹೇಳೋಕೆ ನಾನ್ ಯಾರು? ಪಾಪ ನಿಮ್ಮಿಬ್ಬರಿಗೂ ಯಾವ ಇಂಪಾರ್ಟೆಂಟ್ ಮೀಟಿಂಗ್ ಇದೆಯೋ ಏನೋ. ನಿಮ್ ಮಗನಿಗೆ ಪ್ರೀತಿ ಕೊರತೆ ಇದೆ ಅಂತ ಗೊತ್ತಾಯ್ತು. ಅದನ್ನ ತಿಳಿಸಿ ಹೇಳೋದು ನನ್ನ ಕರ್ತವ್ಯ ಅನಿಸ್ತು. ಯಾರೋ ಬೀದಿಲ್ ಹೋಗೋಳು ಬುದ್ಧಿ ಹೇಳ್ತಿದ್ದಾಳೆ ಅಂತ ಅನ್ಕೋಬೇಡಿ. ನನ್ನ ಮಗನ ಸ್ನೇಹಿತ ಅಂದ್ಮೇಲೆ ನನಗೂ ಮಗ ಇದ್ದ ಹಾಗೆ. ತಪ್ಪಾಗಿದ್ರೆ ದಯವಿಟ್ಟು ಕ್ಷಮಿಸಿ. ನನಗೇನಾದ್ರೂ ಪರವಾಗಿಲ್ವಾ? ಉಷಾ, ಬಾ ಹೋಗೋಣ ಬಾ. ವಿಶು, ವಿಶು ಬಿಡು, ವಿಶು ಬಿಡು, ವಿಶು. ರಾಕಿ ನಮ್ಗೋಸ್ಕರ ಹೊಡ್ತಾ ಇರ್ತಿದ್ದಾನೆ. ಇಲ್ಲಿದ್ರೆ ನನ್ನ ಹೊಡೆದು ಸಾಯಿಸ್ಬಿಡ್ತಾರೆ. ನಮ್ಗೆ ಬೇಕಾಗಿರೋದು ಇವನಲ್ಲ, ಅಲ್ಲಿ ಹೋಗ್ತಾನಲ್ಲ ಅವನು. ನಮ್ಮ ಕಾಲೇಜಿನ 25ನೇ ವರ್ಷದ ವಾರ್ಷಿಕೋತ್ಸವದ ಅಂಗವಾಗಿ ನಮ್ಮ ಕಾಲೇಜಿನ ವಿದ್ಯಾರ್ಥಿಗಳು ಹಲವಾರು ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದಾರೆ. ಈಗ ಮೊದಲನೆಯದಾಗಿ ಫೈನಲ್ ಇಯರ್ BSc ಸ್ಟೂಡೆಂಟ್ ಗಿರಿ ಅವರಿಂದ ಮಿಮಿಕ್ರಿ ಶೋ. ಹಿರಿಯ ಹಾಸ್ಯ ನಟರು ದಿನೇಶ್ ಅವರು ಒಂದ್ಸಲಿ ಕಮರ್ಷಿಯಲ್ ಸ್ಟಡಿ ಬರ್ತಾ ಇರ್ತಾರೆ. ಆವಾಗ ಟೈಗರ್ ಪ್ರಭಾಕರ್ ಅವರು ಪ್ಯಾರಾಚೂಟ್ ಅಂಗಡಿ ಇಟ್ಟಿರ್ತಾರೆ. ಏನಯ್ಯ, ಏನಿದು ತಪ್ಪ ಏನೇನೋ ಇದೆ ಅಂಗಡಿಲಿ? ಆಟ ಸಾಮಾನ? ಬನ್ನಿ, ಆಟ ಸಾಮಾನು ಇದೆ, ಪ್ಯಾರಾಚೂಟ್ ಅಂಗಡಿ ಇದು. ಪ್ಯಾರಾಚೂಟ ಏನಕ್ಕೆ ಹಾಕೊಳ್ಳೋದು ಇದನ್ನ? ನೀವು ಏರೋಪ್ಲೇನ್ ಹೋಗ್ತಾ ಇರ್ತೀರಾ, ಅವಾಗ ಅಪಘಾತಕ್ಕೆ ಒಳಗಾದಾಗ ಈ ಪ್ಯಾರಾಚೂಟ್ ನ ಹಾಕೊಂಡು ಜಂಪ್ ಹೊಡೆದ್ರೆ ಸೇಫ್ ಆಗಿ ಲ್ಯಾಂಡ್ ಆಗ್ತೀರಾ. ಸೇಫ್ ಆಗಿ ಲ್ಯಾಂಡ್ ಆಗ್ತೀವ? ಹಂಗ್ ಲ್ಯಾಂಡ್ ಆಗಿಲ್ಲ ಅಂದ್ರೆ ಏನ್ ಮಾಡೋದು? ನೋ ಪ್ರಾಬ್ಲಮ್, ನಮ್ಮ ಅಂಗಡಿಗೆ ಬನ್ನಿ, ಇನ್ನೊಂದು ಪೀಸ್ ಕೊಡ್ತೀವಿ ನಿಮ್ಗೆ. ಲೋ ರಾಕಿ ಅಲ್ಲ, ನೋಡೋ ಟೈಮ್ ನೋಡು ಎಷ್ಟಾಯ್ತು. ಬರ್ತಾನೆ ಬಿಡೋ, ಒಂದ್ ಫೋನ್ ಹಾಕು. ಏನಂತೆ? ನಾಟ್ ರೀಚಬಲ್. ಅಯ್ಯೋ, ಉಷಾ ಎಲ್ಲಿ? ಮೇಕಪ್ ರೂಮ್ ಇದ್ದಾಳೆ, ನೋಡ್ಕೊಂಬರ್ತೀನಿ ಇರು. ಉಷಾ, ಏನ್ ಇಷ್ಟು ಲೇಟ್ ಆಗಿ ಬಂದು ಇವಾಗ ರೆಡಿ ಆಗ್ತಿದ್ಯಲ್ಲ? ಟೈಮ್ ಎಷ್ಟೊಂದು ಗೊತ್ತಾ ನಿನ್ಗೆ? ಸರಿ, ರಾಕಿ ಎಲ್ಲಿ? ಸರಿ, ನೀನ್ ಬೇಗ ರೆಡಿ ಆಗ್ಬಿಟ್ ಬಾ, ನಾನು ರಾಕಿಗೆ ಫೋನ್ ಮಾಡ್ತೀನಿ. ಅವನೊಬ್ಬ ಎಲ್ಲ ಹಾಳಾಗೋದ್ನು.
ನಾಟ್ ರೀಚಬಲ್. ಸರಿಯಾಗಿ ಕೈ ಕೊಟ್ಟ. ತಗೋ ಇಟ್ಕೋ. ನಾವು ಡ್ರಾಮಾ ಶೋ ಮಾಡಕ್ಕಾಗಲ್ಲ. ಚಂದ್ರು, ಇದು ನಮ್ ಕಾಲೇಜ್ ಪ್ರೆಸ್ಟೀಜ್ ಬರ್ಸ್ಡೇ ಕಣೋ. ಈ ನಾಟಕ ಆಗ್ಲೇಬೇಕು. ಹೇಗಿದ್ರು ಡೈಲಾಗ್ಸ್ ಎಲ್ಲ ನಿಂಗೆ ಚೆನ್ನಾಗಿ ಗೊತ್ತು. ಈ ಕ್ಯಾರೆಕ್ಟರ್ ನೀನೇ ಮಾಡ್ಬಿಡೋ ಪ್ಲೀಸ್. ಸೋಡಾ ಏನೋ ಮಾತಾಡ್ತಿದ್ಯಾ? ಇದಕ್ಕಿಂತ ಎಷ್ಟು ಪ್ರಿಪೇರ್ ಆಗಿದೆ, ಎಷ್ಟು ರಿಹರ್ಸಲ್ಸ್ ಮಾಡಿದ್ದ. ಇದಕ್ಕಿದ್ದಾಗೆ ನನ್ ಕೈಲಾಗಲ್ಲ ಕಣೋ. ಬೇಡ ಬಿಡು, ನಾಟಕ ಬೇಡ. ನಮ್ ಕಾಲೇಜ್ ಬರೀದ್ ಹಾಳಾಗೋಗ್ಲಿ. ಬೇಡ ಬಿಡು. ನೀನು ನನ್ನ ಅರ್ಥ ಮಾಡ್ಕೊಂಡಿದ್ದಾರೆ ಹೇಗೋ? ಚಂದ್ರು, ಯೋಚನೆ ಮಾಡ್ಬೇಡಿ. ಆ ಕ್ಯಾರೆಕ್ಟರ್ ನಾನ್ ಮಾಡ್ತೀನಿ. ನನಗೆ ಗೊತ್ತಿರೋಷ್ಟು ಡೈಲಾಗ್ ನಲ್ಲಿ ಮೇಂಟೈನ್ ಮಾಡ್ತೀನಿ. ನಮ್ ಕಾಲೇಜ್ ಮರ್ಯಾದೆ ಉಳಿಸ್ತೀನೋ. ಕೊಸ್ಟಿ ಮಕ್ಕಂಬ, ಹೋಗು ರೆಡಿ ಆಗೋ. ಓಕೆ ಬಾ, ರೆಡಿ ಆಗ್ ಬಾ. ಕೊನೆಯದಾಗಿ ನೀವು ಬಹು ನಿರೀಕ್ಷೆಯಿಂದ ಕಾಯುತ್ತಿರುವ ಮೇರಿ ಮತ್ತು ಥಾಮಸ್ ನಾಟಕ ಫಸ್ಟ್ PSC ವಿದ್ಯಾರ್ಥಿಗಳಿಂದ. ಉಷಾ, ಹಿಂದೇಕೋ ನಮ್ಮ ಮಹಾರಾಣಿಯವರ ಮುಖದಲ್ಲಿ ದ್ವಂದ್ವ ಕಾಣುತ್ತಿದೆಯಲ್ಲ. ನಾವಿನ್ನು ಬರುವೆವು. ದತ್ತ, ಬಿ ಕಾನ್ಫಿಡೆಂಟ್. ಧೈರ್ಯವಾಗಿ ಮಾಡು. ಆಲ್ ದಿ ಬೆಸ್ಟ್. ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು. ಹೇ, ಸ್ಪಾಟ್ಲೈಟ್ ಹಾಕೋ. ಸತ್ಯ, ಆಸೆ, ಪ್ರೀತಿನ ಮನಸ್ಸಿನಲ್ಲಿ ಮುಚ್ಚಿಟ್ಕೊಂಡ್ರೆ ಅದು ವಿಷದ ಹಾವಾಗುತ್ತೆ. ಕೊನೆಗೊಂದಿನ ಅದು ನಮ್ಮನ್ನೇ ಕಚ್ಚಿ ಸಾಯಿಸುತ್ತೆ. ನನಗೆ ಸಾಯೋದಕ್ಕಿಷ್ಟ ಇಲ್ಲ. ನಾನು ಬದುಕಬೇಕು, ನಿನ್ ಜೊತೆನೇ ಬದುಕಬೇಕು. ಈ ಪ್ರೀತಿ ಅನ್ನೋದು ಬಂದ್ಬಿಟ್ರೆ ಮುಚ್ಚಿಡಕ್ಕಾಗಲ್ಲ ಕಣೆ. ಸ್ನೇಹ ಅನ್ನೋ ಗೋವಿನ ಮುಖವಾಡ ಹಾಕೊಂಡಿರೋ ಯಾಕ್ರ ನೀನು? ಚೆನ್ನಾಗಿ ಹೇಳ್ದೆ ನೀನು. ಪ್ರೀತಿಲ್ ಬಿದ್ದವನಿಗೆ ಬುದ್ಧಿ ಹೇಳೋನ್ ದಡ್ಡ, ಪ್ರೀತಿಲ್ ಬಿದ್ದ ಮೇಲೆ ಹೇಳ್ದಿದ್ದವನ್ ದಡ್ಡ. ಇನ್ನು ನಾನು ಪ್ರೀತಿಸಿದ ಹುಡುಗಿಗೋಸ್ಕರ ಇನ್ನೊಬ್ಬ ಹುಡುಗನ್ ಎಳ್ಕೊಂಡ್ ಬಂದು ಕಾಲ್ ಹಿಡಿದು ಗೋಗರ್ದು ಲವ್ ಮಾಡೋ ಹಾಗೆ ಮಾಡಿದ್ನಲ್ಲ, ನಾನಿನ್ನೆಂಥ ದಡ್ಡ ಇರಬೇಕು. ನೀನು ಅಷ್ಟೇ, ನೀನು ದಡ್ಡಿ. ಪ್ರೀತಿಗೂ ಅಭಿಮಾನಕ್ಕೂ ವ್ಯತ್ಯಾಸ ಗೊತ್ತಿಲ್ದಿರೋ ದಡ್ಡಿ ನೀನು. ಏನೋ ಮಾತಾಡ್ತೀಯ ಅವನು? ಲೋ, ಆ ಡೈಲಾಗ್ ಇಲ್ವಲ್ಲ ನಾನು ಬರ್ದಿರೋ ಸ್ಕ್ರಿಪ್ಟ್ ಅಲ್ಲಿ? ಚಂದ್ರು, ಇದು ನೀನ್ ಬರ್ದಿರೋ ಡೈಲಾಗ್. ಅದು ಬರೆಯೋಕ್ಕಾಗದೆ ಹೃದಯದಲ್ಲೇ ಕಟ್ಕೊಂಡಿರೋ ಡೈಲಾಗು. ಹೇಳಿ ಬಿಡು. ಅಲ್ಲ, ಫ್ರೆಂಡ್ಸ್ ಆಗಿದ್ದವರು ಲವ್ವರ್ಸ್ ಆಗೋದೇ ತಪ್ಪು ಅನ್ನೋ ರೀತಿ ಆಡ್ಬಿಟ್ಟಿಯಲ್ಲ. ಈಗ ನಿನ್ ಪ್ರಕಾರ ಲವ್ ಅಂದ್ರೇನು? ನಾನು 6 ತಿಂಗಳು ಕೋರ್ಸ್ ಮಾಡಿ 1 ವರ್ಷ ಫೋರ್ಸ್ ಮಾಡಿ ನೀನ್ ಪರ್ಮಿಷನ್ ತಗೊಂಡು ಆಮೇಲೆ ಲವ್ ಮಾಡ್ಬೇಕಾಗಿತ್ತಾ? ಪ್ರೀತಿ ಅನ್ನೋದು ತಾನಾಗೆ ಹುಟ್ಟಬೇಕು, ತಾನಾಗೆ ಅರ್ಥ ಆಗ್ಬೇಕು. ಅದು ನಿಜವಾದ ಲವ್. ಪ್ರೀತಿಗೋಸ್ಕರ ಸಾಯ್ಬೇಕು, ನಾಯಿ ಥರ ಕಾಯ್ಬೇಕು, ವಿರಹದ ಬೆಂಕಿಯಲ್ಲಿ ಬೇಯಬೇಕು, ಒಟ್ನಲ್ಲಿ ಪ್ರೀತಿಸೋರು ನೋಯ್ಬೇಕು, ಅಷ್ಟು ಮಾತ್ರ ಗೊತ್ತಿತ್ತು. ಆದ್ರೆ ನಿನ್ ಕಣ್ಣಲ್ಲಿ ನನ್ನ ಮೇಲಿರೋ ಆ ಪ್ರೀತಿ ಕಾಣಿಸಿದ್ಮೇಲೂ ಕೈ ಕಟ್ಕೊಂಡು ಕೂತಿರ್ಬೇಕು ಅಂತ ನಮ್ ತಾಯಣೆಗೂ ನನಗೆ ಗೊತ್ತಿರಲಿಲ್ಲ ಕಣೆ. ಒಂದೇ ಸಲ ಐ ಲವ್ ಯು ಅಂತ ಹೇಳಿ ಎಷ್ಟೊಂದ್ ಜನ ಲವರ್ಸ್ ಆಗ್ಬಿಡ್ತಾರೆ. ನಾನ್ ನಿನಗೊಂದು 100 ಸಲ ಐ ಲವ್ ಯು ಅಂತ ಹೇಳಿದ್ರು ನೀನ್ ಅದನ್ನ ಡ್ರಾಮಾ ಡೈಲಾಗ್ ಅನ್ಕೊಂಡು ಇನ್ನೂ ಸ್ವಲ್ಪ ಫೀಲ್ ಮಾಡು ಅಂದೆ. ಆದ್ರೆ ನನ್ನ ನಿಜವಾದ ಫೀಲ್ ಏನು ಅಂತ ನೀನು ಅರ್ಥನೇ ಮಾಡ್ಕೊಳ್ಳಿಲ್ವಲ್ಲೇ. ನನ್ನ ಹಣೆ ಬರ ನೋಡು, ಈ ಡ್ರಾಮಾ ಸ್ಟೇಜ್ ಮೇಲೆ ನಿಂತು ನನ್ನ ನಿಜವಾದ ಫೀಲ್ ಹೇಳೋಕ್ ಹೊರಟಿದ್ದೀನಿ. ಇದಕ್ಕೆ ನಗಬೇಕೋ ಅಳ್ಬೇಕೋ ನನಗೆ ಗೊತ್ತಾಗ್ತಾ ಇಲ್ಲ. ಆದ್ರೂ ಮುಂದೊಂದ್ ದಿನ ನನ್ನ ಪ್ರೀತಿನ ಸರಿಯಾಗಿ ವ್ಯಕ್ತಪಡಿಸ್ತಿಲ್ವೇನೋ ಅನ್ನೋ ಗಿಲ್ಟ್ ನನ್ನನ್ನು ಕಾಡಬಾರ್ದು. ಅದಕ್ಕೆ ಒಂದೇ ಒಂದ್ಸಲ ಮನಸ್ಸಾರೆ ಐ ಲವ್ ಯು ಅಂತ ಹೇಳ್ತೀನಿ. ನೀನ್ ಹೇಳೋ ಆ ಫೀಲ್ ಇದೆಯೋ ಇಲ್ವೋ ಸರಿಯಾಗಿ ನೋಡ್ಕೊ.
ಐ ಲವ್ ಯು ಹೇಳೋವಾಗ ಇನ್ನೊಂದು ಸ್ವಲ್ಪ ಫೀಲ್ ಮಾಡಿ ಹೇಳೋ. ಅದು